ಇವತ್ತು ನಿಜಕ್ಕೂ ಈ ಕಾರ್ಯಕ್ರಮ ಇಲ್ಲಿ ಮಾಡ್ತಿರೋದು ತುಂಬ ಶೋಭೆ ತಂದಿದೆ. ಅವರಿರೋ ಜಾಗದಲ್ಲೇ ಮಾಡ್ತಾ ಇದ್ದೀವಿ. ಈ ಸ್ಟುಡಿಯೋದಲ್ಲಿ ಎಷ್ಟು ಕಾಲ ಕಳೆದಿದ್ದಾರೆ, ಅವರು ಎಷ್ಟು ಸಿನಿಮಾಗಳು ಚಿತ್ರೀಕರಣ ಮಾಡಿದ್ದಾರೆ. ಇವತ್ತು ಈ ಜಾಗದಲ್ಲಿ ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ಶೋಭೆ ತಂದಿದೆ. ಅಪ್ಪಾಜಿ ಅವರು ಇದ್ದಾಗ ಅವ್ರ ಜೊತೆ ಬದುಕಿದ್ದೇ ಒಂದು ನಮ್ಮದು ಸಮಯಗಳು, ಅದು ಕಮ್ಮಿ ಆಗೋಯ್ತೆ ಸಮಯ ಅಂತ ಅನಿಸುತ್ತೆ. ಈಗ ಅವ್ರ ಜನ್ಮದಿನಕ್ಕೆ ಅವರು ಮನೆಯಲ್ಲಿ ಸಿಕ್ಕಾಪಟ್ಟೆ ಜನ ಬಂದು ಹೋಗೋರು. ಈಗಲೂ ಅಷ್ಟೇ ಜನ ಬಂದು ಹೋಗ್ತಾರೆ, ಅವ್ರನ್ನ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಅದೇ ಅವರಲ್ಲೇ ಅಭಿಮಾನಿಗಳ ಮನೆ ಜೊತೆಲಿರೋ ಸಂಬಂಧಗಳು. ಸರ್ಕಾರ ಇವತ್ತು ಚೆನ್ನಾಗಿ ಆಯೋಜಿಸಿದ್ದಾರೆ, ತುಂಬ ಖುಷಿ ಆಗುತ್ತೆ. ಅಪ್ಪಾಜಿಯವರು ಎಲ್ಲೇ ಇದ್ರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ, ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳಿ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನಿಜಕ್ಕೂ ಈ ಕಾರ್ಯಕ್ರಮ ಇಲ್ಲಿ ಮಾಡ್ತಿರೋದು ತುಂಬ ಶೋಭೆ ತಂದಿದೆ. ಅವರಿರೋ ಜಾಗದಲ್ಲೇ ಮಾಡ್ತಾ ಇದ್ದೀವಿ. ಈ ಸ್ಟುಡಿಯೋದಲ್ಲಿ ಎಷ್ಟು ಕಾಲ ಕಳೆದಿದ್ದಾರೆ, ಅವರು ಎಷ್ಟು ಸಿನಿಮಾಗಳು ಚಿತ್ರೀಕರಣ ಮಾಡಿದ್ದಾರೆ. ಇವತ್ತು ಈ ಜಾಗದಲ್ಲಿ ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ಶೋಭೆ ತಂದಿದೆ. ಅಪ್ಪಾಜಿ ಅವರು ಇದ್ದಾಗ ಅವ್ರ ಜೊತೆ ಬದುಕಿದ್ದೇ ಒಂದು ನಮ್ಮದು ಸಮಯಗಳು, ಅದು ಕಮ್ಮಿ ಆಗೋಯ್ತೆ ಸಮಯ ಅಂತ ಅನಿಸುತ್ತೆ. ಈಗ ಅವ್ರ ಜನ್ಮದಿನಕ್ಕೆ ಅವರು ಮನೆಯಲ್ಲಿ ಸಿಕ್ಕಾಪಟ್ಟೆ ಜನ ಬಂದು ಹೋಗೋರು. ಈಗಲೂ ಅಷ್ಟೇ ಜನ ಬಂದು ಹೋಗ್ತಾರೆ, ಅವ್ರನ್ನ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಅದೇ ಅವರಲ್ಲೇ ಅಭಿಮಾನಿಗಳ ಮನೆ ಜೊತೆಲಿರೋ ಸಂಬಂಧಗಳು. ಸರ್ಕಾರ ಇವತ್ತು ಚೆನ್ನಾಗಿ ಆಯೋಜಿಸಿದ್ದಾರೆ, ತುಂಬ ಖುಷಿ ಆಗುತ್ತೆ. ಅಪ್ಪಾಜಿಯವರು ಎಲ್ಲೇ ಇದ್ರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ, ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳಿ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನಿಜಕ್ಕೂ ಈ ಕಾರ್ಯಕ್ರಮ ಇಲ್ಲಿ ಮಾಡ್ತಿರೋದು ತುಂಬ ಶೋಭೆ ತಂದಿದೆ. ಅವರಿರೋ ಜಾಗದಲ್ಲೇ ಮಾಡ್ತಾ ಇದ್ದೀವಿ. ಈ ಸ್ಟುಡಿಯೋದಲ್ಲಿ ಎಷ್ಟು ಕಾಲ ಕಳೆದಿದ್ದಾರೆ, ಅವರು ಎಷ್ಟು ಸಿನಿಮಾಗಳು ಚಿತ್ರೀಕರಣ ಮಾಡಿದ್ದಾರೆ. ಇವತ್ತು ಈ ಜಾಗದಲ್ಲಿ ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ಶೋಭೆ ತಂದಿದೆ. ಅಪ್ಪಾಜಿ ಅವರು ಇದ್ದಾಗ ಅವ್ರ ಜೊತೆ ಬದುಕಿದ್ದೇ ಒಂದು ನಮ್ಮದು ಸಮಯಗಳು, ಅದು ಕಮ್ಮಿ ಆಗೋಯ್ತೆ ಸಮಯ ಅಂತ ಅನಿಸುತ್ತೆ. ಈಗ ಅವ್ರ ಜನ್ಮದಿನಕ್ಕೆ ಅವರು ಮನೆಯಲ್ಲಿ ಸಿಕ್ಕಾಪಟ್ಟೆ ಜನ ಬಂದು ಹೋಗೋರು. ಈಗಲೂ ಅಷ್ಟೇ ಜನ ಬಂದು ಹೋಗ್ತಾರೆ, ಅವ್ರನ್ನ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಅದೇ ಅವರಲ್ಲೇ ಅಭಿಮಾನಿಗಳ ಮನೆ ಜೊತೆಲಿರೋ ಸಂಬಂಧಗಳು. ಸರ್ಕಾರ ಇವತ್ತು ಚೆನ್ನಾಗಿ ಆಯೋಜಿಸಿದ್ದಾರೆ, ತುಂಬ ಖುಷಿ ಆಗುತ್ತೆ. ಅಪ್ಪಾಜಿಯವರು ಎಲ್ಲೇ ಇದ್ರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ, ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳಿ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.